ಕನ್ನಡ ಕಥೆ ಕಾದಂಬರಿ ಲೋಕಕ್ಕೆ ನನ್ನ ಆತ್ಮೀಯವಾದ ಸ್ವಾಗತ. ಬಡತನದ ಮನೆಯಲ್ಲಿ ಅರಳಿದ ಹೂವು. ಈ ಕತೆ ಒಂದು ಬಡ ಕುಟುಂಬದ ಹುಡುಗಿಯ ಕತೆ. ಮನೆಯಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕಷ್ಟ ಆಗಿತ್ತು. ಆದರೂ ತಾಯಿ ಮನೆ ಕೆಲಸ ಮಾಡಿ ಕಷ್ಟಪಟ್ಟು ಓದಿಸಿದರು. ಅವಳು ಸಹ ಶ್ರದ್ಧೆ ಇಟ್ಟು ಓದಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಗಿಟ್ಟಿಸಿಕೊಂಡಳು. ನಮ್ಮ ಹುಡುಗಿ ಯಾರಿಗಾದರೂ ಕಷ್ಟ ಬಂತು ಅಂದರೆ ತನ್ನಿಂದ ಸಾಧ್ಯ ಆದಷ್ಟು ಸಹಾಯ ಮಾಡುವ ಮನಸ್ಸಿನ ಹುಡುಗಿ. ನಮ್ಮ ಚೆಲುವಿನ ಪುತ್ಥಳಿ ಗೊಂಬೆ. ನಮ್ಮ ನಾಯಕಿ ಸೌಮ್ಯ. ಸೌಮ್ಯ ಹೆಸರಿಗೆ ತಕ್ಕಂತೆ ಸೌಮ್ಯ ಸ್ವಭಾವ. ನೋಡೋಕೆ ಹೇಗಿದ್ದಾಳೆ ಗೊತ್ತಾ? ನಕ್ಕರೆ ಮುತ್ತಿನಂತೆ ಹೊಳೆಯುವ ಅವಳ ಹಲ್ಲುಗಳು. ಹೇಳಬೇಕು ಅಂದರೆ ಅವಳ ಒಂದು ಸೌಂದರ್ಯದ ಗಣಿ ಅಂತಲೇ ಹೇಳಬೇಕು. ಕೇಳಿ, ಡಿಂಪಲ್ ಕೆನ್ನೆ ಚೆಲುವೆ, ಮತ್ತು ಆ ಕಣ್ಣು ಬೊಗಸೆ ಕಣ್ಣಿನ ಚೆಲುವೆ. ಒಮ್ಮೆ ನೋಡಿದರೆ ಆ ಕಣ್ಣು ಯಾರೂ ಮರೆಯೋ ಹಾಗಿಲ್ಲ. ಇನ್ನು ನಮ್ಮ ಹುಡುಗಿಯ ಕೂದಲು ಅಲೆಯಾದ ಕಪ್ಪನೆ ದಪ್ಪವಾದ ಉದ್ದನೆಯ ಜಡೆ ಹಣಿದು ತನ್ನ ಪ್ರೀತಿಯ ಹೂತೋಟದಲ್ಲಿ ಆಗತಾನೇ ಅರಳಿದ ಒಂದು ಕೆಂಪು ಬಣ್ಣದ ಗುಲಾಬಿ ಅಥವಾ ಬಿಳಿಯದಾದ ಯಾವುದಾದರೂ ಹೂವಿನ ಮಾಲೆ ಮುಡಿದು ಹೊರಡುವ ನಮ್ಮ ಹುಡುಗಿಯನ್ನು ನೋಡುಗರ ಕಣ್ಣಿಗೆ ಹಬ್ಬ ಎಂದು ಹೇಳಬೇಕು. ಅಷ್ಟು ಚೆನ್ನಾಗಿ ಕಾಣುತ್ತಾಳೆ. ಯಾವುದೇ ಮೇಕಪ್ ಇಲ್ಲದೆ ಇದ್ರೂ ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡಬೇಕೆನಿಸುವ ಸೌಂದರ್ಯ ಅವಳದ್ದು. ಹಾಲು ಬಿಳುಪಿನ ಚೆಲುವೆ ನಮ್ಮ ಹುಡುಗಿ. ಚೂಪಾದ ಆ ಗಿಳಿಮೂಗು. ಆ ಗಿಳಿಮೂಗಿಗೆ ಅಷ್ಟೇ ಸುಂದರವಾಗಿ ಕಾಣುವ ಕೆಂಪು ಹರಳಿನ ಮೂಗುತಿ. ಅದಕ್ಕೆ 3 ಬಿಳಿ ಹರಳಿನ ಮುತ್ತಿನ ಪ್ಲೇಟ್. ಕಿವಿಗೆ ಅವಳು ಚಿಕ್ಕವಳಿದ್ದಾಗ ಅವಳ ಮಾವ, ತಾಯಿಯ ತಮ್ಮ ರಾಕೇಶ್ ಮಾಡಿದ್ದು ಸಣ್ಣ ಫಿಕ್ಸೆಡ್ ಬಂಗಾರದ ರಿಂಗ್. ಅದಕ್ಕೆ ತಕ್ಕಂತೆ ಜೋಲಾಡುವ ಒಂದು ಕೆಂಪು ಬಣ್ಣದ ಮಣಿ. ಕೊರಳಲ್ಲಿ ಅಜ್ಜಿ ಹಾಕಿದ ಒಂದು ಬೆಳ್ಳಿ ಚೈನ್. ಅದಕ್ಕೊಂದು ಲಕ್ಷ್ಮೀದೇವಿಯ ಲಾಕೆಟ್. ಹೌದು, ಅವಳ ಡ್ರೆಸ್ ಬಗ್ಗೆ ಹೇಳೇ ಇಲ್ಲ. ಸಿಂಪಲ್ ಆಗಿ ಸೀರೆ ಉಡುಗೆ. ಎಲ್ಲಾದರೂ ಅಪರೂಪಕ್ಕೆ ತಾಯಿ ತಂಗಿ ಜೊತೆ ಸುತ್ತಾಡೋಕೆ ಹೋಗಿದ್ರೆ ಸೈಡ್ ಕಟ್ ಚೂಡಿದಾರ ಹಾಕುತ್ತಾಳೆ. ಇವತ್ತು ಅವಳ ಸಂತೋಷದ ದಿನ. ಅವಳ ಸಂತೋಷದ ದಿನ ಅಂದರೆ ಮುಂದಿನ ಸಂಚಿಕೆಯಲ್ಲಿ ನೋಡಿ. ನಿಮ್ಮ ಅಭಿಪ್ರಾಯದ ನಿರೀಕ್ಷೆಯೊಂದಿಗೆ GRB. ಈ ಕತೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಇನ್ನುಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.